ಸೀದಾ ವಿಷಯಕ್ಕೆ ಬರೋಣ. ಸಾಫ್ಟ್ವೇರ್ ಜಗತ್ತಿನಲ್ಲಿ, ಅದರಲ್ಲೂ ಈ ಫಿನ್ಟೆಕ್ನಂತಹ ಹೈ ಸ್ಟೇಕ್ಸ್ ವಾತಾವರಣದಲ್ಲಿ ಎಲ್ಲರೂ ಮಾತಾಡ್ತಿರೋ ಈ ಟ್ರೆಂಡಿ ಆರ್ಕಿಟೆಕ್ಚರ್ಗಳು ಎಲ್ಲ ಸಮಸ್ಯೆಗಳಿಗೂ ಒಂದು ಮ್ಯಾಜಿಕ್ ಪರಿಹಾರ ಅಂತೂ ಅಲ್ಲ. ನೋಡಿ, ಟೆಕ್ನಾಲಜಿ ಆಯ್ಕೆ ಮಾಡೋದು ಮುಖ್ಯನೇ, ಆದರೆ ಅದಕ್ಕಿಂತಲೂ ತುಂಬ ಮುಖ್ಯವಾದದ್ದು ಒಂದು ಗಟ್ಟಿಯಾದ ಅಡಿಪಾಯವನ್ನು ಹಾಕೋದು. ಅದರ ಬಗ್ಗೆನೇ ಇವತ್ತು ಮಾತಾಡೋಣ. ಈ ಒಂದು ಮಾತಿದೆಯಲ್ಲ, ಇದು ಇಡೀ ಚರ್ಚೆಗೆ ಒಂದು ವೇದಿಕೆಯನ್ನೇ ಸಿದ್ಧಪಡಿಸುತ್ತೆ. ಹೊರಗಡೆ ಏನೇ ಟೆಕ್ ಟ್ರೆಂಡ್ಗಳಿರ್ಬೋದು, ಆದರೆ ನಮ್ಮ ಅಡಿಪಾಯದ ಆಯ್ಕೆಗಳು ಎಷ್ಟು ನಿರ್ಣಾಯಕ ಅನ್ನೋದನ್ನ ಇದು ಒತ್ತಿ ಹೇಳುತ್ತೆ. ವೇಗಕ್ಕೋಸ್ಕರ ನಾವು ಸ್ಥಿರತೆಯನ್ನು ಬಲಿಕೊಟ್ರೆ ಮುಂದೆ ಅದಕ್ಕೆ ನಾವು ಕಟ್ಟಬೇಕಾದ ಬೆಲೆ ತುಂಬ ದೊಡ್ಡದಾಗಿರುತ್ತೆ. ಸರಿ, ಹಾಗಾದರೆ ನಾವು ಮಾತಾಡ್ತಿರೋ ಈ ಸಮಸ್ಯೆ ಇರೋದು ಎಲ್ಲಿ? ಫಿನ್ಟೆಕ್ ಜಗತ್ತಿನಲ್ಲಿ, ಅಂದರೆ ಫೈನಾನ್ಷಿಯಲ್ ಟೆಕ್ನಾಲಜಿ. ಇದು ಇಂಜಿನಿಯರಿಂಗ್ ತಂಡಗಳಿಗೆ ಒಂದು ವಿಶಿಷ್ಟವಾದ ಮತ್ತು ತುಂಬಾನೇ ಕಠಿಣವಾದ ಸವಾಲುಗಳನ್ನು ಒಡ್ಡುತ್ತೆ. ಇಲ್ಲಿ ಸಣ್ಣ ತಪ್ಪು ಮಾಡಿದರೂ ಅದರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದಾಗಿರುತ್ತೆ. ಫಿನ್ಟೆಕ್ ಸಿಸ್ಟಮ್ಗಳು ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕು ಅಂತ ನೋಡಿದ್ರೆ, ಡೇಟಾ ಸಮಗ್ರತೆಯಿಂದ ಹಿಡಿದು ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ಮತ್ತು ಕಾನೂನು ಪಾಲನೆಯವರೆಗೆ ಪ್ರತಿಯೊಂದು ಅಂಶವೂ ಇಲ್ಲಿ ನಿರ್ಣಾಯಕ. 1 ಸೆಕೆಂಡ್ ತಡವಾದರೂ ಸಾಕು, ಅಥವಾ ಒಂದೇ ಒಂದು ಡೇಟಾ ಮಿಸ್ ಆದರೂ ಸಾಕು, ಲಕ್ಷಾಂತರ ರೂಪಾಯಿ ನಷ್ಟ ಆಗ್ಬೋದು ಮತ್ತು ಅದಕ್ಕಿಂತ ಮುಖ್ಯವಾಗಿ ಗ್ರಾಹಕರ ನಂಬಿಕೆಯನ್ನೇ ಕಳ್ಕೊಳ್ಳಬಹುದು. ಈ ಸಿಸ್ಟಮ್ಗಳ ಸ್ಕೇಲ್ ಮತ್ತು ಇಂಪ್ಯಾಕ್ಟ್ ಎಷ್ಟಿದೆ ಅಂತ ಗೊತ್ತಾ? ಜಗತ್ತಿನ ಸುಮಾರು 78% ಇಂಟರ್ನೆಟ್ ಬಳಕೆದಾರರು ಫಿನ್ಟೆಕ್ ಸೇವೆಗಳನ್ನು ಬಳಸ್ತಾರೆ, ಅಂದರೆ ಕೋಟ್ಯಾಂತರ ಜನ. ಇಲ್ಲಿ ಸರಿಯಾದ ಆರ್ಕಿಟೆಕ್ಚರ್ ಅನ್ನೋದು ಬರೀ ಒಂದು ಟೆಕ್ನಿಕಲ್ ಡಿಸಿಷನ್ ಅಲ್ಲ, ಅದು ಬಿಸ್ನೆಸ್ನ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಹಾಗಾದ್ರೆ ತುಂಬ ಸಿಸ್ಟಮ್ಗಳು ಎಡವುವ ಒಂದು ದೊಡ್ಡ ಟೆಕ್ನಿಕಲ್ ತಪ್ಪು ಯಾವುದು ಅಂತ ನೋಡೋಣ. ಇದು ನೋಡಕ್ಕೆ ಸಿಂಪಲ್ ಅನ್ಸುತ್ತೆ, ಆದರೆ ಲಾಂಗ್ ರನ್ನಲ್ಲಿ ಸಿಸ್ಟಮ್ನೇ ಹಾಳು ಮಾಡಿಬಿಡುತ್ತೆ. ಅದನ್ನೇ ಸಿಂಗಲ್ ರೆಕಾರ್ಡ್ ಅಥವಾ ಏಕದಾಖಲೆ ಡಿಸೈನ್ ಅಂತ ಕರೆಯೋದು. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಒಂದು ಸಿಸ್ಟಮ್ನಲ್ಲಿ ಯಾರಾದರೂ ತಮ್ಮ ವಿಳಾಸವನ್ನು ಬದಲಾಯಿಸಿದ್ರೆ, ಆ ಸಿಸ್ಟಮ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಇಲ್ಲಿದೆ ನೋಡಿ ಅಸಲಿ ಕಥೆ. ಈ ಸ್ಲೈಡು 2 ವಿಭಿನ್ನ ಮಾಡೆಲ್ಗಳನ್ನು ಹೋಲಿಸುತ್ತೆ. ಒಂದ್ ಕಡೆ ಅಪ್ಡೇಟ್ ಇನ್ ಪ್ಲೇಸ್ ಮಾಡೋ ಸಿಂಗಲ್ ರೆಕಾರ್ಡ್, ಅಂದ್ರೆ ಹಳೆ ಡೇಟಾನ ಡಿಲೀಟ್ ಮಾಡಿ ಅದೇ ಜಾಗದಲ್ಲಿ ಹೊಸ ಡೇಟಾನ ಹಾಕೋದು. ಆದ್ರೆ ಇನ್ನೊಂದು ಕಡೆ ಅಪ್ ಆ್ಯಂಡ್ ಓನ್ಲಿ ಮಾಡೋ ಮಲ್ಟಿ ರೆಕಾರ್ಡ್ ಇದೆ. ಇದರಲ್ಲಿ ಪ್ರತಿಯೊಂದು ಬದಲಾವಣೆ ಒಂದು ಹೊಸ ರೆಕಾರ್ಡ್ ಆಗಿ ಸೇವ್ ಆಗುತ್ತೆ, ಹಳೇದನ್ನ ಏನೂ ಮುಟ್ಟಲ್ಲ. ಇದರಿಂದ ಪೂರ್ತಿ ಹಿಸ್ಟ್ರಿ ನಮ್ಮ ಹತ್ರನೇ ಇರುತ್ತೆ. ಈಗ ನೋಡಿ, ಸಿಂಗಲ್ ರೆಕಾರ್ಡ್ ಸಿಸ್ಟಮ್ ಹೇಗೆ ಫೇಲ್ ಆಗುತ್ತೆ ಅಂತ. ಒಂದು ಕಂಪನಿ ವಿಳಾಸ ಬದಲಾಗುತ್ತೆ, ಸಿಸ್ಟಮ್ ಏನ್ ಮಾಡುತ್ತೆ? ಹಳೆಯ ಅಡ್ರೆಸ್ನ ತೆಗೆದುಹಾಕಿ ಹೊಸ ಅಡ್ರೆಸ್ ಹಾಕ್ಬಿಡುತ್ತೆ. ಅಷ್ಟೇ, ಕಥೆ ಮುಗೀತು. ಈಗ ನಾಳೆ ಯಾರಾದ್ರೂ ಬಂದು 6 ತಿಂಗಳ ಹಿಂದೆ ನಿಮ್ಮ ಅಡ್ರೆಸ್ ಏನಿತ್ತು ಅಂತ ಕೇಳಿದ್ರೆ, ಸಿಸ್ಟಮ್ ಹತ್ರ ಉತ್ತರನೇ ಇರಲ್ಲ. ಇದು ಆಡಿಟ್ ಮತ್ತು ಕಾನೂನಿನ ದೃಷ್ಟಿಯಿಂದ ಎಷ್ಟು ದೊಡ್ಡ ರಿಸ್ಕ್ ಅಲ್ವಾ? ಇದು ಕೇಳೋಕೆ ಸ್ವಲ್ಪ ಕಠೋರ ಅನ್ಸ್ಬೋದು, ಆದ್ರೆ ಸತ್ಯ. ನಾವು ಸಿಸ್ಟಮ್ ಅಂತ ಕರೆಯೋ ಎಷ್ಟೋ ಅಪ್ಲಿಕೇಶನ್ಗಳು ಅವು ನಿಜವಾದ ಎಂಟರ್ಪ್ರೈಸ್ ಪ್ಲಾಟ್ಫಾರ್ಮ್ಗಳೇ ಅಲ್ಲ. ಅವು ಬರೀ ಒಂದು ಫಾರ್ಮ್ ಜೊತೆಗೆ ಒಂದು ಸ್ಟೇಟಸ್ ಕಾಲಮ್ ಅಷ್ಟೇ. ಅವು ಡೇಟಾನ ಇಟ್ಕೊಳ್ತವೆ ಹೊರತು ಅದರ ಇತಿಹಾಸವನ್ನಲ್ಲ. ಸರಿ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆಗೆ ಹೋಗೋಣ. ನಿಜವಾದ ದೃಢವಾದ ಸಿಸ್ಟಮ್ಗಳು ಹೇಗೆ ಕೆಲಸ ಮಾಡ್ತವೆ? ಅವು ಕೇವಲ ಡೇಟಾನ ಸ್ಟೋರ್ ಮಾಡಲ್ಲ, ಬದಲಿಗೆ ನೆನ್ಪಿಟ್ಕೊಳ್ತವೆ. ಇಲ್ಲಿರೋ ಈ ಸಾದೃಶ್ಯ ಇದೆಯಲ್ಲ, ಇದು ಎಲ್ಲವನ್ನೂ ತುಂಬ ಸರಳವಾಗಿ ವಿವರಿಸುತ್ತೆ. ERP ಅಂದರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್, ಅದೊಂದು ಬಿಸ್ನೆಸ್ನ ಮೆಮೊರಿ ಇದ್ದಾಗೆ, ಸತ್ಯದ ಏಕೈಕ ಆಧಾರ. ಮತ್ತೊಂದು ಕಡೆ ವರ್ಕ್ ಫ್ಲೋ ಅನ್ನೋದು ಬಿಸ್ನೆಸ್ನ ಚಲನೆ, ಅಂದರೆ ಕೆಲಸ ಹೇಗೆ ನಡೀತಾ ಇದೆ ಅಂತ ತೋರಿಸೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ERP ಏನಾಯಿತು ಅಂತ ಹೇಳಿದ್ರೆ, ವರ್ಕ್ ಫ್ಲೋ ಅದು ಹೇಗೆ ನಡೀತಿದೆ ಅಂತ ವಿವರಿಸುತ್ತೆ. ಒಂದು ಚೆನ್ನಾಗಿ ಡಿಸೈನ್ ಮಾಡಿದ ERP ಸಿಸ್ಟಮ್ ಇದ್ರೆ ಈ ತರಹದ ಪ್ರಮುಖ ಬಿಸ್ನೆಸ್ ಪ್ರಶ್ನೆಗಳಿಗೆಲ್ಲ ಸುಲಭವಾಗಿ ಉತ್ತರ ಸಿಕ್ಬಿಡುತ್ತೆ. ಇದು ಹೇಗೆ ಸಾಧ್ಯ? ಯಾಕಂದ್ರೆ ಅದು ಬರೀ ಸದ್ಯದ ಸ್ಥಿತಿಯನ್ನಲ್ಲ, ಪ್ರತಿಯೊಂದು ಬದಲಾವಣೆಯ ಇತಿಹಾಸವನ್ನು ತನ್ನಲ್ಲಿ ಇಟ್ಕೊಂಡಿರುತ್ತೆ. ಒಂದು ನೈಜ ಉದಾಹರಣೆ ನೋಡೋಣ. ಮಲ್ಟಿ ರೆಕಾರ್ಡ್ ಡಿಸೈನ್ ಯಾಕೆ ಅಷ್ಟು ಮುಖ್ಯ ಅಂತ. ಒಬ್ಬ ವೆಂಡರ್ಗೆ ಪೇಮೆಂಟ್ ಮಾಡಬೇಕು. ಆಡಿಟ್ ಟೈಮಲ್ಲಿ ಈ ಪೇಮೆಂಟ್ ಮಾಡುವಾಗ ಅವರ ಬ್ಯಾಂಕ್ ಅಕೌಂಟ್ ಯಾವುದಿತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್. ಒಂದು ವೇಳೆ ಸಿಂಗಲ್ ರೆಕಾರ್ಡ್ ಸಿಸ್ಟಮ್ ಆಗಿದ್ರೆ, ವೆಂಡರ್ ತಮ್ಮ ಬ್ಯಾಂಕ್ ಡೀಟೇಲ್ಸ್ ಬದಲಾಯಿಸಿದ ತಕ್ಷಣ ಹಳೆ ಮಾಹಿತಿ ಹೋಗ್ಬಿಡುತ್ತೆ. ಆಗ ಹಳೆ ಪೇಮೆಂಟ್ ಯಾವ ಅಕೌಂಟ್ಗೆ ಹೋಯಿತು ಅಂತ ಪತ್ತೆ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ನೋಡಿ ಇತಿಹಾಸ ಎಷ್ಟು ಮುಖ್ಯ ಅಂತ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಮಲ್ಟಿ ರೆಕಾರ್ಡ್ ತತ್ವ ಇದೆಯಲ್ಲ, ಇದೇ ರೀತಿದಾನ್ ಆರೆಕಲ್, ನೆಟ್ಸ್ವೀಟ್ ತರಹದ ದೊಡ್ಡ ದೊಡ್ಡ ಎಂಟರ್ಪ್ರೈಸ್ ಸಿಸ್ಟಮ್ಗಳು ಯೋಚಿಸೋದು. ಅದಕ್ಕಾಗಿಯೇ ಅವು ದಶಕಗಳಿಂದ ಮಾರ್ಕೆಟ್ನಲ್ಲಿ ತಮ್ಮ ಪ್ರಾಬಲ್ಯವನ್ನ ಉಳಿಸ್ಕೊಂಡಿವೆ. ಇದು ಯಾವುದೋ ಹೊಸ ಐಡಿಯಾ ಅಲ್ಲ, ಬದಲಿಗೆ ದಶಕಗಳಿಂದ ಪರೀಕ್ಷಿಸಿ ಸಾಬೀತಾಗಿರೋ ಒಂದು ವಿಧಾನ. ಹಾಗಾದ್ರೆ ಇದೆಲ್ಲದ್ರಿಂದ ನಾವು ಕಲಿಯಬೇಕಾದ ಪಾಠವಾದ್ರೂ ಏನು?
ದೀರ್ಘಕಾಲ ಬಾಳೋ ಸ್ಕೇಲ್ ಆಗೋ ಸಿಸ್ಟಮ್ಗಳನ್ನು ಕಟ್ಟಬೇಕಂದ್ರೆ ಮೊದಲು ಗಮನ ಕೊಡಬೇಕಾಗಿರೋದು ಒಳ್ಳೆ ಡೇಟಾ ಮಾಡೆಲಿಂಗಿಗೆ. ಟೆಕ್ನಾಲಜಿ ಆಯ್ಕೆ ಮಾಡೋದು ಆಮೇಲಿನ ಮಾತು. ಅಡಿಪಾಯ ಗಟ್ಟಿಯಾಗಿದ್ರೆ ತಾನೇ ಅದರ ಮೇಲೆ ಯಾವ ದೊಡ್ಡ ಕಟ್ಟಡವನ್ನಾದರೂ ಕಟ್ಟೋಕ್ ಸಾಧ್ಯ. ಹಾಗಾದ್ರೆ ನಾವು ಚರ್ಚೆ ಮಾಡಿದ ಪ್ರಮುಖ ಅಂಶಗಳನ್ನ ಒಮ್ಮೆ ಗ್ಲಾನ್ಸ್ ಮಾಡೋಣ. ERP ಅನ್ನೋದು ಬಿಸ್ನೆಸ್ನ ಮೆಮರಿ, ವರ್ಕ್ಫ್ಲೋ ಅನ್ನೋದು ಅದರ ಚಲನೆ, ಸಿಂಗಲ್ ರೆಕಾರ್ಡ್ ಮಾಡೆಲ್ ಅನ್ನೋದು ಬರೀ ಒಂದು ಶಾರ್ಟ್ಕಟ್, ನಿಜವಾದ ಸಿಸ್ಟಮ್ ಅಂದ್ರೆ ಅದು ಮಲ್ಟಿ ರೆಕಾರ್ಡ್ ಮಾಡೆಲ್. ಕಾನೂನು ಪಾಲನೆ ಮಾಡ್ಬೇಕಂದ್ರೆ ಒಳ್ಳೆ ಆರ್ಕಿಟೆಕ್ಚರ್ ಬೇಕೇ ಬೇಕು. ಮತ್ತೆ ಸ್ಕೇಲೆಬಿಲಿಟಿ ಅಂದ್ರೆ ಬರೀ ಬೆಳವಣಿಗೆಯಲ್ಲ, ಬ್ರೇಕ್ ಆಗದೆ ಬೆಳವಣಿಗೆಯನ್ನ ನಿಭಾಯಿಸೋದು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಸಿಸ್ಟಮ್ಗಳು ನಿಜವಾಗ್ಲೂ ದೀರ್ಘಕಾಲ ಬಾಳಿಕೆ ಬರುವಾಗೆ ಕಟ್ಲಾಗಿದೆಯಾ ಅಥವಾ ಅವು ಕೇವಲ ಒಂದು ಸರಳ ಫಾರ್ಮ್ ಆಗಿ ಉಳಿದುಬಿಟ್ಟಿವೆಯಾ? ಈ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕೇಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿಜವಾದ ಸ್ಕೇಲಬಲ್ ಸಿಸ್ಟಮ್ ಕಟ್ಟೋದು ಸುಲಭವಲ್ಲ, ಆದರೆ ಅದು ಅತ್ಯಗತ್ಯ.